ಅಶೋಕ್ ಅವರೇ, ಇವತ್ತಿನ ಪ್ರತಿಭಟನೆಯಲ್ಲಿ ಅಂದರೆ ಈ ವಿಚಾರ, ರೈತರ ವಿಚಾರ ಯಾವ ಮಟ್ಟಿಗೆ ಲಾಜಿಕಲ್ ಎಂಡ್ಗೆ ಹೋಗಬೇಕು ಅನ್ಸುತ್ತೆ? ಈಗ ಸರ್ಕಾರ ಹೇಳ್ತಾ ಇದೆ ನಾವು ನಮ್ಮ ಡ್ಯೂಟಿಯನ್ನು ನಾವು ಮಾಡ್ತಿದ್ದೀವಿ ಅಂತ, ನೀವು ಇನ್ನೊಂದು ಕಡೆಗೆ ಪ್ರೊಟೆಸ್ಟ್ ಮಾಡ್ತೀರಿ, ಬಟ್ ವೆರ್ ಇಟ್ ವಿಲ್ ಗೋ, ಎಲ್ಲಿ ಹೋಗುತ್ತೆ ಅಂತ? ಈ ರಾಜ್ಯ ಸರ್ಕಾರ ರೈತರಿಗೆ ಏನು ಮಾಡಿದೆ ಅಂತ ಹೇಳಿದ್ರೆ, ಮಡಿಕೆಯಲ್ಲಿ ಒಂದು ಅಗಳು ಅಕ್ಕಿ ತಗೊಂಡು ಮುಟ್ಟಿದ್ರೆ ಗೊತ್ತಾಗ್ತೈತೆ. 2.5 ವರ್ಷದಲ್ಲಿ ರಾಜ್ಯ ಸರ್ಕಾರ ರೈತರ ಪರವಾಗಿ ಇದ್ದಂಥ ಯೋಜನೆಗಳು, ಯಡಿಯೂರಪ್ಪನವರು 4,000 ರೂಪಾಯಿ ಪ್ರತಿ ವರ್ಷ ಅವರ ಅಕೌಂಟ್ಗೆ ಹಾಕ್ತಾಯಿದ್ರು, ಅದನ್ನು ಕಟ್ ಮಾಡಿದ್ರು. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ ಇದರಲ್ಲಿ ಪ್ರೈಮ್ ಮಿನಿಸ್ಟ್ರು 6,000 ಹಾಕ್ತಾಯಿದ್ರು. 4,000 ಕೊಡ್ತೀರಿ ನೀವು, ರೈತ ವಿರೋಧಿಗಳಾಗಿರೋದಕ್ಕೋಸ್ಕರ ಆ 4,000 ತೆಗೆದಾಕ್ತೀರಿ. ಬಸವರಾಜ ಬೊಮ್ಮಾಯಿ ಅವರು ವಿದ್ಯಾನಿಧಿ ಪ್ರಾರಂಭ ಮಾಡಿದ್ರು, ರೈತರ ಮಕ್ಕಳು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅದನ್ನು ಕಟ್ ಮಾಡಿದ್ರಿ. ನೀವು ಯಾವ ಮುಖ ಇಟ್ಕೊಂಡು ರೈತರ ಪರವಾಗಿದ್ದೀರಿ ಅಂತ ನೀವು ಕಾಂಗ್ರೆಸ್ ಅವರು ಹೇಳ್ತೀರ? ನೀವು ಒಂದು ಕಡೆ ಮೆಕ್ಕೆಜೋಳದ ಖರೀದಿಯಲ್ಲಿ ನೀವು ಶಾಮೀಲಾಗೋಗಿದ್ದೀರ ಬ್ರೋಕರ್ಸ್ ಜೊತೆ, ಅದನ್ನು ಸರಿಯಾಗಿ ಕೊಂಡ್ಕೊಳೋ ಟೈಮ್ಗೆ ಇಲ್ಲ, ಆದೇಶ ಹೊರಡಿಸಿ 1 ವಾರ ಆದಮೇಲೆ ಶುರು ಮಾಡ್ತಾರೆ, ತಕ್ಷಣ ಇಲ್ಲ. ಈಗ ಒಂದು ಎಕರೆಗೆ 15ರಿಂದ 16 ಕ್ವಿಂಟಾಲ್ ಬರ್ತೈತೆ. ಇವ್ರು ಎಷ್ಟು ಹೇಳಿದ್ರು? ಫಸ್ಟು 5 ಕ್ವಿಂಟಾಲ್ ಅಂದರು. ಈಗ ಅಧಿವೇಶನ ನಡೀತಾ ಇದೆ, ಅದಕ್ಕೆ ಕ್ವಿಂಟಾಲು. ಅಧಿವೇಶನ ಮುಗಿದ ಮೇಲೆ ಕ್ವಿಂಟಾಲ್ ಇಲ್ಲೇ ಇಲ್ಲ, 25 ಕ್ವಿಂಟಾಲು ಇಲ್ಲ, ಏನೂ ಇಲ್ಲ. ಅಂದರೆ ರಾಜ್ಯ ಸರ್ಕಾರ ರೈತರಿಗೆ ಮೋಸ ಮಾಡ್ತಾ ಇದೆ. ಇವ್ರು ಮೋಸ ಮಾಡಿಲ್ಲ ಅಂದರೆ ಇಡೀ ದೇಶದಲ್ಲಿ 2ನೇ ಸ್ಥಾನ ಆತ್ಮಹತ್ಯೆಯಲ್ಲಿ. 2,400 ಜನ ಸತ್ತೋಗಿದ್ದಾರೆ. ಕಬ್ಬು ಬೆಳೆಗಾರರು 32 ಜನ ಸತ್ತಿದ್ದಾರೆ. ಸತ್ತಿರೋರೆಲ್ಲ ಉತ್ತರ ಕರ್ನಾಟಕದವರೇ ಹೆಚ್ಚು. ಸರ್, ಈಗ ಕಬ್ಬಿನ ವಿಚಾರ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಕಬ್ಬಿರ್ಬೋದು, ಸಕ್ಕರೆ ಇರ್ಬೋದು, ಅದು ಕೇಂದ್ರದ ಸಬ್ಜೆಕ್ಟ್ ಅಂತ ಅವ್ರು ಹೇಳೋದು. ಕೇಂದ್ರ ಸರ್ಕಾರ ಕಾನೂನು ಮಾಡೋದು, ಕೇಂದ್ರ ಸರ್ಕಾರ ನಿರ್ಧಾರ ಮಾಡೋದು, ನಾವೇನಿದ್ರು ಕೂಡ ಒಂದು ಕೋರ್ಡಿನೇಟ್ ಮಾಡ್ಬೋದು ಅಷ್ಟೇ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಏನು ಹೇಳ್ತೀರಿ? ಮಾಡೋದು ಅಷ್ಟೇನೆ, ಹಣ ಅದರ ಆದಾಯ ಬರ್ತಿರೋದು ರಾಜ್ಯ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ಅವರು ಫಿಕ್ಸ್ ಮಾಡಿದ್ದಾರೆ, ರೇಟನ್ನು ಫಿಕ್ಸ್ ಮಾಡಿದ್ದಾರೆ. ಇದೇ ರೀತಿ ಒಂದು ಉತ್ತರ ಪ್ರದೇಶದಲ್ಲಿ ಒಂದು ಕೇಸ್ ಆಯಿತು. ಆ ಕೇಸಲ್ಲಿ ಕೋರ್ಟ್ ಆದೇಶ ಮಾಡಿದೆ, ಏನೇ ಹೆಚ್ಚುವರಿಯಾಗಿ ಕೊಡಬೇಕಾದ್ರೆ ಕೇಂದ್ರ ಸರ್ಕಾರ ಏನು ನಿಗದಿ ಮಾಡ್ತೈತೆ ಅದಕ್ಕಿಂತ ಹೆಚ್ಚುವರಿ ಕೊಡಬೇಕಾದ್ರೆ ರಾಜ್ಯ ಸರ್ಕಾರ ಅಂತ ಕೋರ್ಟ್ ಆದೇಶ ಹೊರಟಿದೆ. ಅದ್ರ ಕಾಪಿನೇ ಬೇಕಾದ್ರೆ ನಾನು ಕೊಡ್ತೀನಿ. ರಾಜ್ಯ ಸರ್ಕಾರಕ್ಕೆ ಅಧಿಕಾರ, ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರೋದು ಹೆಚ್ಚುವರಿ ಹಣ ಕೊಡೋಕ್ಕೆ, ಕೇಂದ್ರ ಸರ್ಕಾರಕ್ಕಲ್ಲ. ಇವರು ಅದನ್ನೆಲ್ಲ ಮುಚ್ಚಿಟ್ಕೊಂಡು ಇವತ್ತು ಇಷ್ಟೊಂದು 400-500 ಟ್ರ್ಯಾಕ್ಟರ್ಗಳು ಸುಟ್ಟಾಕಿದ್ರು, ಪೊಲೀಸ್ ವ್ಯಾನ್ ಸುಟ್ಟಾಕಿದ್ರು, ಕಬ್ಬು ಎಲ್ಲ ನಾಶ ಆಯಿತು. ಯಾವ ಮುಖ ಇಟ್ಕೊಂಡು ನೀವು ಅಧಿವೇಶನದಲ್ಲಿ ರೈತರ ಪರ ಅಂತ ಹೇಳ್ತಾ ಇದ್ದ? ಆ ದೃಷ್ಟಿಯಿಂದ ನೀವು ರೈತ ವಿರೋಧಿಗಳು. ಅದಕ್ಕೋಸ್ಕರ ನಾವು ಇವತ್ತು ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ರೈತರಿಗೆ ಅನ್ಯಾಯ ಮಾಡಿದ್ದೀರಾ, ರೈತರಿಗೆ ಮೋಸ ಮಾಡಿದ್ದೀರಾ, ಅದಕ್ಕೋಸ್ಕರ ನಾವು ಹೋರಾಟ. ಫೈನಲ್, ಈಗ ಆರ್ಥಿಕ ಸಂಕಷ್ಟ ಇದೆಲ್ಲೂ ಕಾರಣ ಅನ್ಸುತ್ತೆ ಸರ್? ಯಾವ ಕಡೆ ಹೋಗ್ಬೇಕು, ಯಾವ ಕಡೆ ಹೋಗ್ಬೇಕು? ಆರ್ಥಿಕವಾಗಿ ಸಂಕಷ್ಟ ಇರೋದಕ್ಕೆ ಕಾರಣ ಅಂತ. ದಿವಾಳಿ ಔಟಿದೆ ಸರ್ಕಾರ. ಆ ದಿವಾಳಿ ಆಗಿರುವಂಥ ಸರ್ಕಾರ, ದುಡ್ಡಿಲ್ಲ. ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲೂ ಚೆಕ್ ಮಾಡಿದೆ, ಇನ್ನು 6 ತಿಂಗಳು ಏನು ಹೊಸ ಅಭಿವೃದ್ಧಿ ಕಾರ್ಯ ಆಗಲಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ದು. ಅದಕ್ಕೋಸ್ಕರ ಪೂರ್ತಿ ದಿವಾಳಿ, ರಾಜ್ಯ ಸರ್ಕಾರ ಪೂರ್ತಿ ದಿವಾಳಿ. ಅದರಿಂದ ಅವರಿಗೆ ಯಾವುದೇ ರೈತ ಯೋಜನೆಗಳನ್ನು ಜಾರಿ ಮಾಡೋಕ್ಕಾಗಲ್ಲ. ಭರವಸೆಗಳು ಕೊಟ್ಟಿದ್ದೆಲ್ಲ ಹುಸಿಯಾಗಿದೆ. ನಮ್ಮ ಜೊತೆ ಸಿ ಟಿ ರವಿ ಅವರು ಇದ್ದಾರೆ. ರವಿ ಅವರು, ಇವತ್ತಿನ ಹೋರಾಟದ ಬಗ್ಗೆ ತಾವೇನು ಹೇಳ್ತೀರಿ? ರೈತರ ವಿಚಾರ ಮೊದಲಿಂದಲೂ ಕೂಡ ಒಂದು ನಿಲ್ವನ್ನಿದೆ. ನಾವು ರಾಜ್ಯದ ಉದ್ದಗಲಕ್ಕೆ ಈಗಾಗಲೇ ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡಿ ಬೆಳಗಾವಿಗೆ ಬಂದಿದ್ದೀವಿ. ಹೊರಗೂ ಹೋರಾಟ ಮಾಡ್ತಾ ಇದ್ದೀವಿ, ಒಳಗೂ ಹೋರಾಟ ಮಾಡ್ತಾ ಇದ್ದೀವಿ. ರೈತರ ಪರವಾಗಿ ನಮ್ಮ ಹೋರಾಟ. ಕೇಂದ್ರ ಸರ್ಕಾರ ತನ್ನ ಕರ್ತವ್ಯ ಮಾಡಿದೆ, FRP ನಿಗದಿ ಮಾಡಿದೆ. ಈಗಾಗಲೇ ಹಲವು ರಾಜ್ಯಗಳು ಅದನ್ನು ಅನುಷ್ಠಾನಗೊಳಿಸಿದ್ದಾವೆ. ಕರ್ನಾಟಕದಲ್ಲಿ ಯಾಕೆ ಅನುಷ್ಠಾನಗೊಳಿಸ್ತಾ ಇಲ್ಲ? ಯಾರು ಜವಾಬ್ದಾರಿ? ಇವ್ರದೇ ತಾನೇ ಜವಾಬ್ದಾರಿ. 30-35 ಸಾವಿರ ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡ್ತಾರೆ ಅಬ್ಕಾರಿನಲ್ಲಿ. ರೈತರಿಗೆ ನೆರವಿಗೆ ಬರೋಕ್ಕಾಗಲ್ವಾ? ಕಬ್ಬು ಬೆಳೆದ್ರೆ ನೆರವಿಗೆ ಬರೋಕ್ಕಾಗಲ್ವಾ? ಮೆಕ್ಕೆಜೋಳಕ್ಕೆ ಈಗಾಗಲೇ 2,400 ರೂಪಾಯಿ 1 ಕ್ವಿಂಟಾಲಿಗೆ ಕೇಂದ್ರ ಸರ್ಕಾರ MSP ನಿಗದಿ ಮಾಡಿದೆ. ಖರೀದಿ ಕೇಂದ್ರ ತರಿಬೇಕಾಗಿದ್ದು ಯಾರ್ದು? ಇವರಿಗೆ ರೈತರಿಗೆ ಖರೀದಿ ಕೇಂದ್ರ ತರೀರಿ ಅಂದರೆ ಶಾಸಕರ ಖರೀದಿ ಕೇಂದ್ರ ತೆರ್ಕೊಂಡು ಕೂತಿದಾರಲ್ಲ, ಮಾನ ಮರ್ಯಾದೆ ಇದೆ ಅಂತ ಹೇಳೋಕ್ಕಾಗತ್ತಾ ಇವರಿಗೆ? ಥ್ಯಾಂಕ್ ಯು, ಧನ್ಯವಾದ. ಇದಿಷ್ಟು BJP ನಾಯಕರು ಹೇಳ್ತಾ ಇರುವಂಥ ಮಾತು. ಒಟ್ಟಿನಲ್ಲಿ ಇಲ್ಲಾಗ್ತಾ ಇರುವಂಥ ಬೆಳವಣಿಗೆ ಜೊತೆಗೆ ಇವತ್ತಿನ ಹೋರಾಟವನ್ನು ಯಶಸ್ವಿಯಾಗೋದಕ್ಕೆ BJP ಎಲ್ಲ ರೀತಿಯಲ್ಲೂ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಳಗಾವಿ.